ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸು ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನು ಸ್ಪೆಷಲ್ ಅಂತ ಅನ್ಲಿಕತ್ತೀರೇನ್ರಿ? ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ. ಮತ್ತು ಇನ್ನೊಂದು ಹೆಂಗದ ರೀ, ನಾವು ಖರೇ ಜಾಬ್ ಮಾಡೋರ್ದು ಹಿಂದಿನ ದಿವಸ ಪ್ಲ್ಯಾನ್ ಮಾಡಿ ಇಟ್ಕೋಬೇಕ್ರಿ, ನಾಳೆಗೆ ಏನು ಮಾಡಬೇಕು ಅಂಥೇಳಿ. ನಾನು ಹಂಗೆ ಮಾಡೋದು ಭಾಳ ಕಡಿಮೆ ರೀ. ಕಡಿಮೆ ಅಂದ್ರೆ ಕಡಿಮೆ ಭಾಳ ಕಡಿಮೆ ರೀ. ಯಾಕಂದ್ರೆ ನನಗೆ ನಂಗೆ ಅದೊಂದು ರೂಢಿನೇ ಇಲ್ಲರಿ. ಮತ್ತು ನಾಳಿನ ದಿವಸ ಏನು ಡ್ರೆಸ್ ಹಾಕೋಬೇಕು, ನಮ್ಮ ಟೀಚರ್ಸ್ ಎಲ್ಲ ನಮ್ಮ ಕಲೀಗ್ಸ್ ಅದೇ ಮಾಡ್ತಾರಂತ್ರಿ. ಹಿಂದಿನ ದಿವಸನೇ ಎಲ್ಲ ರೆಡಿ ಇಟ್ಕೊಂಡ್ಬಿಡ್ತಾರೆ. ಅಂದ್ರೆ ನೆಕ್ಸ್ಟ್ ಡೇ ಈಸಿ ಆಗ್ತದೆ. ನನ್ನ ಪರ್ಸ್ನಲಿ ಆಗ್ತದಲ್ಲ ಅದು, ನಾ ಅದನ್ನು ಅಷ್ಟು ಇದನ್ನು ಮಾಡಂಗಿಲ್ಲ ರೀ. ಆದರೆ ದೇವ್ರ ವಿಷಯದಾಗ ನಾಳೆಗೆ ಪೂಜಾ ತಯಾರಿ, ಅಡುಗೆ ಮನೆ ತಯಾರಿ ಇಂಥವೆಲ್ಲ ಮಾಡ್ಕೋತೀನಿ ರೀ. ಬಟ್ ನಾಳೆ ಏನು ಅಡುಗೆ ಮಾಡಬೇಕು ಅನ್ನೋದು ಡೈಲಿ ನಾ ಅದನ್ನು ಪ್ಲ್ಯಾನ್ ಮಾಡಂಗಿಲ್ಲ. ಬಟ್ ಹಬ್ಬ ಹುಣ್ಣಿಮೆ ಇದ್ದಾಗ ನಾಳಿನ ದಿವಸ ಏನು ಅಡುಗೆ ಮಾಡಬೇಕು, ಏನೇನು ಬೇಕು ಏನು ಬೇಡ, ಅವಾಗಷ್ಟು ನಾನು ದೇವ್ರ ವಿಷಯಕ್ಕೆ ಏನೂ ಕಡಿಮೆ ಮಾಡಂಗಿಲ್ಲ ರೀ. ಅದು ಒಂದು ಏನು ಮೊದಲಿನಿಂದ ಬಂದದ. ಮತ್ತು ಈಗ ನೋಡ್ಲಿಗತ್ತದ್ದು ಇವತ್ತಿನ ಮುಂಜಾನೆ ರಂಗೋಲಿ. ಮತ್ತು ಇನ್ನೊಂದ್ರಿ, ರಂಗೋಲಿ ಹೆಂಗದ ಗೊತ್ತೇನ್ರಿ, ಸಣ್ಣ ಎಷ್ಟು ಹಾಕ್ತೀನಿ ಅಷ್ಟು ತಲೆಯಾಗ ಉಡಂಗಿಲ್ರಿ. ದೊಡ್ಡ ಹೆಂಗೆ ಹಾಕೋತ ಹೋಗ್ತಾವಲ್ರಿ ಅಷ್ಟು ಇನ್ನ ತೆಗಿಬೇಕು. ಇನ್ನ ಬೇರೆ 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 ಡಿಸೈನ್ಸ್ ಪ್ಲ್ಯಾನ್ ತಲೆ ಒಳಗೆ ಅಷ್ಟು ಚಂದ ಬರ್ತಾವ್ರಿ. ಅದೇ ಹೇಳ್ತೀನಿಲ್ಲ, ಇವತ್ತು ನನ್ನ ಮಗಳು ನಾ ಹಂಗ ದೊಡ್ಡದು ತಕ್ಕೋತಿ ಹೊಂಟ್ಬಿಟ್ಟೀನಿ. ಅಮ್ಮ ಇನ್ನ ಎಷ್ಟು ದೊಡ್ಡ ತೆಗಿತಿ ಅಂತಂದ್ಲು. ಅವಾಗ ಸ್ಟಾಪ್ ಮಾಡೀನಿ. ನಾನು ಇದ್ರ ಮುಂದೆ ಏನೇನೋ ವಿಚಾರ ಇತ್ರಿ, ಹಿಂಗೆ ತೆಗಿಬೇಕು ಹಂಗೆ ತೆಗಿಬೇಕಂತ. ಅದಕ್ಕೆ ನಾ ಅದೇನ್ರಿ, ಇಲ್ಲಪ್ಪಿ ನಂಗೆ ದುಡ್ಡು ತಕ್ಕೋತ ಹೋದಂಗಿಲ್ಲ, ಇನ್ನ ತೆಗಿಬೇಕಂತ ಚಂದ ಅನಿಸ್ಬಿಡ್ತಾವ್ರಿ. ಏನೋ ಅದ್ರೊಳಗೆ ತಲ್ಲಿನ ಹಾಕ್ತೀವಿ ಅಂತೀವಿ ನೋಡ್ರಿ. ಹಂಗೆ ಈಗ ಟೈಮ್ ಎಷ್ಟಾಗ್ಯದ ಅಂತೀರೇನ್ರಿ? ಈಗ ನೋಡ್ರಿ ಕರೆಕ್ಟ್ 5 ಗಂಟೆ ಆಗ್ಯದ್ರಿ. ಇವತ್ತು ಒಂದು 10 ನಿಮಿಷ ರಂಗೋಲಿ ಲಘು ಆಗ್ಲಿಕತ್ತದ್ರಿ. ಹಾಗಾಗಿ ಒಂಚೂರು ಟೈಮ್ ಇತ್ತಿಲ್ರಿ. ಅದೇ ಹೇಳ್ತೀನಿಲ್ಲ, ದೊಡ್ಡ ರಂಗೋಲಿ ಆಯ್ತಂದ್ರೆ ಅದು ಏನೋ ಅಂತಾರಲ್ರಿ, ಇನ್ನ ಟೈಮ್ ಇರ್ತದ. 5:10 5:15 ಆಗಿತ್ತಿಲ್ರಿ. ಆದಷ್ಟು ಸಣ್ಣದು ಹಾಕಿ ಪಟಕ್ನೆ ಒಳಗೆ ಓಡಿ ಬರಲಿಕ್ಕೆ ಪ್ರಯತ್ನ ಮಾಡ್ತಿರ್ತೀನಿ. ಯಾಕಂದ್ರೆ ಕರೆಕ್ಟ್ 5:15 ವಾಕಿಂಗ್ ಹೋಗೋದಿರ್ತದ. ಮತ್ತು ಈಗೇನದ 5 ಗಂಟೆಗೆ ಹಾಕ್ಲಿಕತ್ತೀನಲ್ರಿ ಇವತ್ತು. ಹಂಗಾಗಿ ಆರಾಮಾಗಿ ನಾ ರಗಡ್ ಟೈಮ್ ಅದ, ಅರ್ಧ ಗಂಟೆ ಬರೀ 2 ಗ್ಲಾಸ್ ಬೆಚ್ಚಗಿನ ನೀರು ಕುಡಿಯೋದದ ಹೋಗೋದದ ಅಷ್ಟೇ ಇರ್ತದ್ರಿ. ಸೌಕಾಶ ಹಾಕ್ಲಿ. ಮತ್ತೆ ನಿನ್ನೆಲ್ರಿ ಮೊನ್ನೆ ವಾಕಿಂಗ್ ವಿಡಿಯೋ ಹಾಕಿದಾಗ ಕಮೆಂಟ್ಸ್ ಬಂದಿದ್ದು, ಸಾಯಂಕಾಲ ವಾಕಿಂಗ್ ಹೋಗ್ತೀವಿ, ಮುಂಜಾನೆ ವಾಕಿಂಗ್ ಆಗಂಗಿಲ್ಲ ಅಂಥೇಳಿ. ಪ್ಲೀಸ್ ರೀ, ನಾನು ನಿಮ್ಮ ವೆಲ್ ವಿಷರ್ ರೀ. ಒಟ್ಟ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಮುಂಜಾನೆ 10 ನಿಮಿಷರೇ ಹೋಗ್ರಿ. ಅದನ್ನ ನಿಮ್ದು ರೂಟೀನ್ ಅಂತ ತಿಳ್ಕೊರಿ. ಈಗ ದಿನನಿತ್ಯ ನಾವು ಟಿಫಿನ್ ಬಿಡ್ತೀವೇನ್ರಿ, ಊಟ ಬಿಡ್ತೀವೇನ್ರಿ, ಮತ್ತೆ ನಮ್ಮ ಕೆಲಸ ಬಿಡ್ತೀವೇನ್ರಿ, ಅಡಿಗೆ ಬಿಡ್ತೀವೇನು? ಇಲ್ಲ, ಎಲ್ಲಾನು ಮಾಡತ್ತೀವಿ. ಐ ಹ್ಯಾವ್ ಟು ಡೂ ಅಂತಿರ್ತದ, ಐ ಶುಡ್ ಡೂ ಅಂತ ಹೇಳಂತೀವಿ. ಅಂದ್ರೆ ನಾವು ಮಾಡಲೇಬೇಕು. ಅದಕ್ಕೆ ಇದನ್ನೂ ಒಂದು ಅದನ್ನ ನಿಮ್ಮ ಮನಸ್ಸೊಳಗೆ ಇಟ್ಕೊಂಡ್ ಬಿಡ್ರಿ. ಇವತ್ತು ಥಂಡಿ ಇರ್ಲಿ, ಮಳಿ ಇರ್ಲಿ, ಏನು ಬೇಕಾದಿರ್ಲಿ, 20 ನಿಮಿಷ 10 ನಿಮಿಷ ಎಲ್ಲಿ ತನಕ ಆಗ್ತದೆ ಉದ್ದಕ್ಕೆ ಹೋಗುದು, 10 ನಿಮಿಷ ವಾಪಸ್ ಬರೋದು. ಅದ್ರ ಟೈಮ್ ಇಟ್ಟು ಅದ್ರ ಅಲಾರಾಮ್ ಇಟ್ಕೊಂಡು ಹೋಗ್ರಿ. 10 ನಿಮಿಷ ಏನದ ಮೊಬೈಲ್ ಒಳಗೆ ಅಲಾರಾಮ್ ಇಟ್ಕೊಂಡು ಫಾಸ್ಟ್ ಆಗಿ ಹೋಗ್ರಿ. ಅಲಾರಾಮ್ ಆದ ತಕ್ಷಣ ಫಾಸ್ಟ್ ವಾಪಸ್ ಬಂದ್ಬಿಡ್ರಿ. ಅದಕ್ಕೆ ಇದು ನನ್ನ ಕಡೆಯಿಂದ. ಯಾಕಂದ್ರೆ ಸಾಯಂಕಾಲ ವಾಕಿಂಗ್ ಏನದಲ್ರಿ, ಅದು ಸಾಯಂಕಾಲದ ವಾಕಿಂಗ್ ಸುಮ್ರಿ ಮೈಂಡ್ ಫ್ರೆಶ್ ಇಗ್ರಿ ಅದು. ಆದ್ರೆ ವಾಕಿಂಗ್ ಅಂತ ಆಗಂಗಿಲ್ರಿ. ಅದಕ್ಕೆ ಮುಂಜಾನೆನೆ ಈ ಒಂದು 20 ನಿಮಿಷ ನಿಮಗಾಗಿ ಡೈಲಿ ನೀವು ಎಷ್ಟು ಕೇಳ್ತೀರಿ ಅದನ್ನೊಂದು 10 ನಿಮಿಷ 15 ನಿಮಿಷ ಹಿಂದೆ ತಗೊಂಡು ಹೋಗ್ಬಿಡ್ರಿ. ಇದು ನನ್ನ ಕಡೆಯಿಂದ ನಿಮಗೆ ಒಂದು ಕಿವಿ ಮಾತು. ಅದರ ನನ್ನ ಸಲುವಾಗಿರೇ ಹೋಗ್ರಿ. ಯಾಕಂದ್ರೆ ಅದು ಇಷ್ಟು ಹೆಲ್ದಿ ಆಗಿರ್ತೀವ್ರಿ ನಾವು. ಮತ್ತು ಹೋಲ್ ಡೇ ಆಕ್ಟಿವ್ ಆಗಿರ್ತೀವಿ. ಎಲ್ಲದಕ್ಕೂ ರೀ, ಒಂದು ನಿದ್ದೆ, ಒಂದು ಬ್ಯಾಕ್ ಪೇನ್ ಅಂತೀರಿ, ಬೆನ್ನು ನೋವನ್ರಿ, ಕಾಲು ಕೈ ಏನೇನೋ ಸಣ್ಣ ಪುಟ್ಟ ಬರ್ತಿರ್ತಾವ. ಅವು ಎಲ್ಲವೂ ಹೇಳಿ ಹೆಸರು ಇರ್ಲಾರ್ದ ತನ್ನ ಅಷ್ಟಕ್ಕೆ ತಾವ ಓಡಿ ಹೋಗ್ತಾವ್ರಿ. ಅದಕ್ಕೆ ನಾಳೆಯಿಂದನೂ ಸ್ಟಾರ್ಟ್ ಮಾಡ್ತಿರಲ್ಲ. ಸಾಯಂಕಾಲ ವಾಕಿಂಗ್ ನೀವೆಲ್ಲ ಹೋಗ್ತೀರಿ, ಅದನ್ನ ಆಸ್ ಯೂಶುವಲ್ ಆಗಿ ಹೋಗ್ರಿ. ನಾವು ಹೋಗ್ತೀವ್ರಿ. ಆದ್ರೂ ಕೂಡ ಮುಂಜಾನೆ ನಾವು ಒಂದು 20-25 ನಿಮಿಷ ಅಷ್ಟೇ ಹೋಗಿರ್ತೀವ್ರಿ. ಬಹಳ ಹೊತ್ತಿನ ಹೋಗಿರಂಗಿಲ್ಲ, ಬಟ್ ಹೋಗ್ತೀವಿ. ಮತ್ತು ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಗ್ಯಾಪ್ ಆಗ್ತದ ಅಷ್ಟೇ. ಉಳಿದ ದಿವಸನಾಗಂತೂ ಹೋಗ್ತೀವ್ರಿ. ನೋಡ್ರಿ ಇವತ್ತಿನ ರಂಗೋಲಿ ಹ್ಯಾಂಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತಿನ್ನು ವಾಕಿಂಗ್ ಹೋಗಿ ಬಂದು ದಿನಚರಿ ಸ್ಟಾರ್ಟ್ ರೀ ನಮ್ದು. ಮತ್ತು ಇನ್ನೂ ಒಂದು ಇವತ್ತೇನು ಮಾಡೀನಿ ಅಂತಂತೀರೇನ್ರಿ, ಸ್ವಲ್ಪ ಡಿಫ್ರೆಂಟ್ ಆಗ್ಯದ ರೀ. ಮತ್ತು ಚಪಾತಿ ಮೆತ್ತಗ ಸ್ಮೂತ್ ಪೂರಿಗತೆ ಆಗಬೇಕು ಅಂತಂದ್ರೆ ಹಿಟ್ಟು ಕಲಸ್ಕೊಳ್ಳೋ ಹೊತ್ನ್ಯಾಗ ಸ್ವಲ್ಪ ಸಕ್ರೆ ಮತ್ತು ಉಪ್ಪು, ಸ್ವಲ್ಪ ಎಣ್ಣೆ, ಅಂದರೆ 1 ಸ್ಪೂನ್ ರೀ ಅಷ್ಟು ಹಾಕಿ ಬಿಸಿನೀರೊಳಗೆ ಕಲಿಸಿ ಇಟ್ಕೊಂಡು ಬಿಡ್ರಿ.
ಒಂದು 10 ನಿಮಿಷ ಬಿಟ್ರಿ ಅಂತಂದ್ರೆ ಮಸ್ತ್ ಚಪಾತಿ ಆಗ್ತಾವ. ಈಗ ಆಲ್ರೆಡಿ ನಾನು ಈ ಟಿಪ್ಸನ್ನು ಹೇಳೀನಿ. ಮತ್ತು ಈ ಕಡೆ ಯಾರು ಸಬ್ಸ್ಕ್ರೈಬರ್ ಆಗ್ಯಾರ ಜಾಯಿನ್ ಆಗ್ಯಾರ ಅವ್ರಿಗೆ ಗೊತ್ತಿಲ್ಲಲ್ಲ, ಹೀಗಾಗಿ ನಾನು ಅದನ್ನೊಂದು ಹೇಳಿದಿರಿ ನೋಡ್ರಿ. ತುಳಸಿ ಮುಂದೆ ದೀಪ ಅದ್ರ ಮಹತ್ವ ಕೂಡ ಹೇಳ್ತೀನಿ ರೀ ನಾಳಿನ ವಿಡಿಯೋದಾಗ. ಹಂಗೆ ಮುಂಜಾನೆ ಮಾತು ನಿಮ್ಮ ಮಾತು, ವಾಕಿಂಗು, ರಂಗೋಲಿಯು, ದೇವರು, ಈ ವಿಷಯಗಳ ಬಗ್ಗೆ ಮಾತಾಡ್ಲಿಕ್ಕತ್ವಿ ಅಂದ್ರಂತೂ ಏನೋ ಅಂತಾರಲ್ಲ, ಟೈಮು ಸಾಲಂಗಿಲ್ಲ, ಆಮೇಲೆ ವಿಷಯಗಳು ಕಂಪ್ಲೀಟ್ ಆಗಂಗಿಲ್ಲ, ಫುಲ್ ಪಾಯಿಂಟ್ ಇಲ್ಲ ಅಂದ್ರೆ ಅಷ್ಟೊಂದು ಅದರ ಬಗ್ಗೆ ಮಾಹಿತಿ ಮುಗಿಯಂಗೆ ಇಲ್ಲ ಅನ್ಹಂಗದ ರೀ. ಹೌದಿಲ್ರಿ? ನೋಡ್ರಿ, ಈಗ ನೋಡ್ಲಿಕ್ಕತ್ತದ್ದು ಇವತ್ತಿನ ಪೂಜಾ ರಂಗೋಲಿ ರೀ. ಮತ್ತೆ ಇವತ್ತು ಸಾಯಂಕಾಲ ಆದಷ್ಟು ಇನ್ನೊಂದು ವಿಡಿಯೋ ಬರ್ತದ್ರಿ, ಟ್ರೈ ಮಾಡ್ತೀನಿ. ಮನಿ ಮುಂದೆ ಕರಿಬೇವು ಗಿಡ ಒಂಚೂರು ದೊಡ್ಡದಾಗಿತ್ತು, ಮಳೆಗಾಲಕ್ಕೆ ಚಿಗಿರ್ತದ ಅಂತ ಹೇಳಿ ಒಂದಿಷ್ಟು ಕರಿಬೇವು ಜಾಸ್ತಿ ತೆಗ್ದಾರ್ರಿ. ಅದಕ್ಕೆ ಕರಿಬೇವು ಚಟ್ನಿ ಮಾಡಬೇಕು ಅಂತೆಲ್ಲ ಸೋಸಿ ಚೆಂದಾಗಿ ತೊಳೆದಿಡ್ಲಿಕತ್ತೀನಿ. ಬಟ್ ಇವತ್ತೇನು ಮಾಡಂಗಿಲ್ಲ, ಅದನ್ನ ನಾಳೆ ಅಥವಾ ಸಾಯಂಕಾಲ ಮಾಡ್ತೀನಿ. ಆವಾಗೂ ನಾನು ವಿಡಿಯೋನ ಅಪ್ಲೋಡ್ ಮಾಡತ್ತೀನಿ ರೀ. ಅದನ್ನ ಕರಿಬೇವು ಆರೋಗ್ಯಕ್ಕೆ ಬಹಳ ಚಲೋ, ಕಣ್ಣಿಗೆ ಚಲೋ, ಕೂದಲಿಗೆ ಚಲೋ, ನರ್ವ್ಸಿಗೆ ಚಲೋ. ಅದು ಅಲ್ಲದೆ ಇನ್ನೂ ಒಂದು ಬಹುಮುಖ್ಯವಾದ ಏನಂತಂದ್ರೆ, ಜ್ವರ ಬರ್ಲಿಕತ್ತಾವ ನೋಡ್ರಿ. ಈಗ ಡೆಂಗ್ಯೂ ಜ್ವರ, ಆ ಜ್ವರ, ಈ ಜ್ವರ, ಬರೀ ನೀವು ಕರಿಬೇವು ನೀರು ಕರಿಬೇವು ಕುದಿಸಿ ಆ ನೀರು ಕುಡೀರಿ, ಯಾ ಜ್ವರನೂ ಬರಂಗಿಲ್ರಿ. ಅಷ್ಟು ಕರಿಬೇವಿಗೆ ಬಹಳ ಮಹತ್ವದ, ಜ್ವರ ಸತೆ ಓಡಿಸುವಂಥದ್ದು. ಅಂದ್ರೆ ಇದು ಏನ್ ಮಾಡಿಬಿಡ್ತದ್ರಿ, ಜ್ವರನ ಎಲ್ಬಿಗೆ ಹತ್ಲಿಕ್ಕೆ ಬಿಡಂಗಿಲ್ರಿ. ಜ್ವರ ಬಂದ್ರೂ ಕೂಡ ಲೈಟ್ ಆಗಿ ಬಂದು ಹೋಗ್ಬಿಡ್ತಾವ. ಹಂಗ ಅಷ್ಟು ಪವರ್ ಈ ಕರಿಬೇವ್ದಾಗದ. ಮತ್ತೆ ಕಣ್ಣು ಚಸ್ಮಾ, ಸ್ಪೆಕ್ಟ್ ಗಿಕ್ಟ್ ಎಲ್ಲ ಹೋಗ್ತಾವ. ಈ ಕರಿಬೇವು ಜಾಸ್ತಿ ಯೂಸ್ ಮಾಡ್ರಿ. ಮತ್ತೆ ಅಡಿಗೆ ಒಳಗೆ ಹಾಕಿದ್ರು ಕೂಡ ಅದನ್ನ ತಿನ್ಲಿಕ್ಕೆ ಮಕ್ಕಳಿಗೂ ಹೇಳ್ರಿ, ನೀವು ಕೂಡ ತಿನ್ರಿ. ಮತ್ತೆ ಇನ್ನೂ ಒಂದು ಪಲ್ಯ, ಫ್ರೆಶ್ ಪಲ್ಯ, ಪಾಲಕ್ ಮತ್ತು ಸಬ್ಬಸಿಗೆ ಪಲ್ಯನೂ ಮಾಡ್ಲಿಕ್ಕೆ ತಿನ್ರಿ. ನೋಡ್ರಿ ಎಷ್ಟು ಫ್ರೆಶ್ ಅದ. ಇವತ್ತು ಮುಂಜಾನೆ ತಗೊಂಬಂದಿದ್ದು ಒಂದು ಕೊತ್ತಂಬರಿ ಸೂಡ, ಅಷ್ಟು ಆರಿಸ್ಕೊಂಡು ತೊಳೆದು ಚಂದಾಗಿ ನೀರು ಬಸಿಲಿಕ್ಕೆ ಇಟ್ಟು ಏನ್ ಮಾಡ್ಲಿಕ್ಕೆ ಅಂತೀರೇನ್ರಿ, ಸಿಂಪಲ್ ಆದ ಅಡಿಗೆ ಡೈಲಿ ಏನ್ ಮಾಡ್ತೀನಿ ಅದೇ. ಇನ್ನೊಂದು ಹೇಳ್ತೀನಿ, ಇಲ್ಲಿ ನೋಡ್ರಿ, ಇಲ್ಲಿ ಸಬ್ಬಸಿಗೆ ಪಲ್ಯ ತೊಳೆದು ಹಚ್ಚಿ ಇಟ್ಕೊಂಡಿನಿ. ಆಮೇಲೆ ಇವನ್ನ ನೆನಪಿದ್ದಿದ್ದಿಲ್ರಿ, ಕಡ್ಲಿಬೇಳೆ ಹಾಕ್ಬೇಕು ಆ್ಯಕ್ಚುಲಿ ಅದ್ರೊಳಗೆ. ಬಟ್ ಹೆಸರು ಬೇಳೆ ಹಾಕಂದು ಹುಡುಗರು ಅದನ್ನ ಹೆಸರು ಬೇಳೆ ನೆನಿಲಿಕ್ಕೆ ಇಡ್ಬೇಕಲ್ರಿ. ಅದಕ್ಕೆ ಒಂಚೂರು ಬೆಚ್ಚಗೆ ನೀರು ಮಾಡಿ ಹಾಕ್ಬಿಟ್ಟೇನ್ರಿ. ಎಷ್ಟು ಲಗು ಉಬ್ಬ್ಯಾವ ನೋಡ್ರಿ. ಆಯ್ತ್ರಾ? ಇಲ್ಲಿ ಬರ್ರಿ, ಇದನ್ನೇನದ ಪಾಲಕ್ ಸ್ವಚ್ಛ ತೊಳೆದು ಮಿಕ್ಸಿ ಹಾಕಿ ಇಟ್ಕೊಂಡೇನ್ರಿ. ಈಗ ಅದನ್ನ ನೋಡಿದ್ರೆ ಗೊತ್ತಾಗ್ಬಿಟ್ಟಿರ್ತದ ನಿಮ್ಗೆ. ಪಾಲಕ್ ಮಿಕ್ಸಿಗೆ ಹಾಕಿದ್ ನೋಡಿನಿ. ಇಲ್ಲಿ ಏನ್ ಮಾಡ್ಲಿಕತ್ತೀನಿ ಅಂತೀರೇನ್ರಿ, ಪಾಲಕ್ ಪನ್ನೀರ್ ಮಾಡ್ಲಿಕತ್ತೀನಿ ಸಿಂಪಲ್ ಆಗಿ. ಮೊದ್ಲ ಪ್ಲಾನ್ ಇತ್ತಂದ್ರೆ ಒಂಚೂರು ಎಲ್ಲ ಇವೇನು ಒಠಾಣಿ ಗಿಟಾಣಿ ನೆನಿ ಹಾಕೋಬಹುದಿತ್ತು. ನಾನು ಪಾಲಕ್ ಪರೋಟ ಮಾಡ್ತೀನಿ ಅಂದೆ ನನ್ನ ಮಗಳಿಗೆ. ಅವ ಪಾಲಕ್ ಪನ್ನೀರ್ ಮಾಡ್ಲಾ ಅಂದು ಪನ್ನೀರ್ ತಗೊಂಡ್ ಬಂದ್ರಿ. ಹಿಂಗಾಗಿ ಅದನ್ನ ಮಾಡ್ಲಿಕತ್ತೀನಿ. ಈಗ ಇದರಿಂದ ಒಂಚೂರು ತೊಳ್ಕೋತೀನಿ. ಪನ್ನೀರ್ ಏನದ ಚಂದಾಗಿ ಕಟ್ ಮಾಡಿ ಇಟ್ಕೊಳಿಕ್ತೀನಿ. ಸ್ವಲ್ಪ ದೊಡ್ಡ ಕಟ್ ಮಾಡ್ಲಿಕ್ತೀನಿ ರೀ. ಪನ್ನೀರ್ ಏನದ ನಾನು ಒಗ್ಗರಣೆ ಒಳಗೆ ಹಾಕಿಬಿಡ್ತೀನಿ ರೀ. ಏನೂ ಗದ್ದಲ ಇಡ್ಸ್ಕೊಳಂಗಿಲ್ರಿ. ಮತ್ತು ಒಗ್ಗರಣೆ ಒಳಗೆ ಹಾಕಿ ಪಾಲಕ್ ಸತಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿರ್ತೀನಲ್ರಿ, ಅದನ್ನು ಕೂಡ ಅದರೊಳಗೆ ಆ್ಯಡ್ ಮಾಡಿ ಅದಕ್ಕೇನದ ಮತ್ತು ಮಿಕ್ಸಿಗೆ ಹಾಕೋ ಮುಂದೆ ಪಾಲಕ್ ಅದ್ರ ಒಳಗೆ ಒಂದು 2-3 ಹಸಿಮೆಣಸಿನ್ಕಾಯಿ ಹಾಕಿದ್ದೀರಿ. ಅದಕ್ಕೆ ಸ್ವಲ್ಪ ಖಾರ ಪುಡಿ ಮತ್ತು ಮಸಾಲೆ ಪುಡಿ 2 ಹಾಕ್ತೀನಿ ರೀ. ಮತ್ತೇನೂ ಹಾಕಂಗಿಲ್ರಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪಂತೂ ಹಾಕಿ ಇರ್ತೀವಿ. ಆದ್ರೆ ಈ ಪಾಲಕ್ ಏನದಲ್ರಿ ಚಂದಾಗಿ ಕುದಿಸ್ಬೇಕು ಅಷ್ಟ ನೋಡ್ರಿ. ಯಾಕಂದ್ರೆ ಅರ್ಧಮದ ಆತಂದ್ರ ಅಡ್ವಾಸ್ ಅಂತೀವಿ ನೋಡ್ರಿ ನಾವು, ಫ್ಲೇವರ್ ಚಂದ ಬರಂಗಿಲ್ರಿ. ಮತ್ತು ನಾಲ್ಗಿಗೆ ಟೇಸ್ಟ್ ಚಲೋ ಹತ್ತಂಗಿಲ್ರಿ. ಅದಕ್ಕೆ ಸಣ್ಣ ಉರಿ ಮೇಲೆ ಇದನ್ನ ಚಂದಾಗಿ ಕುದಿಸ್ಬೇಕು ಅಷ್ಟ ನೋಡ್ರಿ. ಮತ್ತು ಇದನ್ನಂತೂ ಬಹಳ ಸರಳದ. ಸಬ್ಬಸ್ಗಿ ಪಲ್ಯಕ್ಕಂತೂ ಬಹಳ ಸರಳ. ಕಡ್ಲಿಬೇಳೆನೇ ಹಾಕಿ ಬಹಳ ಜನ ಮಾಡ್ತಾರೆ. ನಾನು ಕೂಡ ಹಂಗ ಮಾಡ್ತಿದ್ದೆ. ಇವತ್ತು ಲೇಟಾಗಿ ನೆನಪಾಯ್ತು, ಹಾಗಾಗಿ ನೆನಿಲಿಕ್ಕೆ ಟೈಮ್ ತಗೋತದಂತ ಹೇಳಿ ಬಹಳ ಜಲ್ದಿ ನೆನೆಯುವುದಂತಂದ್ರೆ ಹೆಸರು ಬೇಳೆ ರೀ. ಹೆಸರು ಬೇಳೆ ಬಿಸಿನೀರೊಳಗೆ ಹಾಕಿದ್ದೆ. ನನ್ನ ಮಕ್ಕಳು ಕೂಡ ಅದನ್ನ ಹಾಕಂದ್ರು, ಹಿಂಗಾಗಿ ಅದನ್ನ ಮಾಡೀನ್ರಿ. ಮತ್ತು ಒಂದು 2 ಸ್ಪೂನು ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಹಿಂಗು ಹಾಕಿ ಅದಕ್ಕೇನದ ಸಬ್ಬಸ್ಗಿ ಪಲ್ಯ ಹಾಕಿ ಚಂದಾಗಿ ತಾಳಿಸ್ಕೊಂಡು ಫುಲ್ ತಾಳಿದ ಮೇಲೆ ಅದಕ್ಕೇನದ ನಾನು ಹೆಸರು ಬೇಳೆಯನ್ನು ಆ್ಯಡ್ ಮಾಡಿಬಿಡ್ತೀನಿ ರೀ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕಿ ಒಂದು 2 ನಿಮಿಷ
ಬಿಸಿ ಮಾಡಿ ತೆಗೆದು ಬಿಡೋದ್ರಿ. ಇಷ್ಟ ಆದ್ಮೇಲೆ ಮಸ್ತ್ ಚಪಾತಿ ಮಾಡೋಣ, ಪದರ ಚಪಾತಿ. ಏನ್ ಹೇಳ್ತೀರಿ, ಮಸ್ತ್ ಟೇಸ್ಟಿ ಆದ ಪಾಲಕ್ ಪನ್ನೀರ್ ಪಲ್ಯ ಮತ್ತು ಸಬ್ಬಸ್ಗಿ ಬೇಳೆ ಪಲ್ಯ ಎರಡು ಎಷ್ಟು ರುಚಿ. 2 ಚಪಾತಿ ತಿನ್ನಲ್ಲೇ 4 ಚಪಾತಿ ಈಸಿಯಾಗಿ ಹೋಗ್ತಾವ್ರಿ. ಮತ್ತು ನಿಮ್ಮ ಮನ್ಯಾಗ ಇವತ್ತು ಏನು ಸ್ಪೆಷಲ್ ಆಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಇನ್ನೊಂದು ಅಬ್ಸರ್ವ್ ಮಾಡೀನಿ, ನಾ ಏನು ಮಾಡಿರ್ತೀನಿ ಒಬ್ಬೊಬ್ರ ಮನ್ಯಾಗ ಸೇಮೆ ಇಳಿದಿರ್ತದ. ನೀವು ಕಮೆಂಟ್ ಮಾಡಿದಾಗ ಹೇಳಿರ್ತಿರಲ್ಲ, ನಾವು ಕೂಡ ಇದನ್ನ ಮಾಡೀವಿ ಅಂತ ಹೇಳಿ. ಅವು ಕೋ ಇನ್ಸಿಡೆಂಟ್ ರೀ. ಅಂದ್ರೆ ನಾ ಇವತ್ತು ಇದೇ ಮಾಡ್ತೀನಿ ಅನ್ನೋದು ನಿಮಗೂ ಗುರ್ತಾಗ್ತದ ಅಂತ ಅನಿಸ್ತದ. ಹಂಗಾಗಿ ಒಬ್ಬರ ಮನ್ಯಾಗರೆ ನಮ್ಮ ಫ್ಯಾಮಿಲಿಯರ್ಸ್ ಇಷ್ಟು ಮಂದಿ ಏನಿದ್ದೀವಲ್ಲ, ಒಬ್ಬರ ಮನ್ಯಾಗರ ಸೇಮ್ ಇಳಿದ ಬಿಟ್ಟಿರ್ತದ. ಹರ್ಷದದಿ ನೋಡಿದ್ರಲ್ಲ, ನಮ್ಮ ಮನೆ ಇವತ್ತಿನ ಅಡಿಗೆ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತು ಇದ್ರೊಳಗೆ ನೀವೇನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತೀರಿ ಅನ್ನೋದು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಆಮೇಲೆ ಇನ್ನೊಂದು ವಿಷಯ ರೀ, ಇವತ್ತು ಸಾಯಂಕಾಲ ಇನ್ನೊಂದು ವಿಡಿಯೋ ಬಂದೇ ಬರ್ತದ್ರಿ. ಅದನ್ನು ನೋಡಾಕಂತ್ರಿ, ಅದು ನಿಮ್ಗೆ ಬೇಕಾಗಿದ್ದೇ ಅದ ಅಂತ ಅನ್ಕೋತೀನಿ. ನಮಸ್ಕಾರಗಳು.